ನಮಸ್ಕಾರ. ಪಾರ್ಟ್ 1 ವಿಡಿಯೋನ ಈಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಅದನ್ನ ನೋಡ್ಕೊಂಡು ಬಂದು ಅದ್ರ ಮುಂದುವರೆದ ಭಾಗ ಇದು. ಇದನ್ನು ನೋಡಿ, ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ, ಕಾಮಿಡಿನೇ ಇಷ್ಟ ಆಗುತ್ತೆ. ಅತ್ತಿಯವರ ನಾವು 4 ದಿನ ಊರಿಗೆ ಹೋಗಿ ಬರ್ತೇನ್ರಿ. ಏನು ಆಟ ಹಚ್ಚಿ ಏನ? ಮೊನ್ನೆ ಊರಿಗೆ ಹೋಗಿ ಬಂದಿ, ಜಾತ್ರೆಗೆ ಅಂತೇಳಿ ಹೋಗಿ 15 ದಿನ ಇದ್ದು ಬಂದಿ, ಮತ್ತೆ ಊರಿಗೆ ಹೋಗಿನ ನೋಡ ರತ್ನ. ಪದೇ ಊರಿಗೆ ಹೋಗ್ಬೇಡ. ನನಗೂ ಮನ್ಯಾಗ ನೀನು ಇಲ್ಲ ಅಂದ್ರೆ ನನಗೆ ಬೇಷ ಆಗುದಿಲ್ಲ. ಒಬ್ಬಾಕಿಗೆ ನನಗೂ ವಯಸ್ಸಾತ್ವ ಬರ್ತಾ ನೀಗುದಿಲ್ಲ ಎಲ್ಲ ಕೆಲಸನೂ ಮಾಡಾಕ. ನೀನು ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲೀಗ, ಮನ್ಯಾಗ ಇರು. ಅಯ್ಯೋ ದೇವ್ರೆ, ಈ ಶಾಂತಕ್ಕನ ಜಗಳ ಮುಗಿಯೋವಲ್ದಲ್ಲಪ್ಪ. ಈ ಅತ್ತಿ ಸುಸಿದು ನಿನ್ನೆ ಎಪಿಸೋಡಿಂದ ಕುಂದ್ರಿಸ್ಕೊಂಡಾಳ ನನ್ನ. ಊಟಕ್ಕೆ ಚಿಕನ್ ಸಾರು ಮಾಡೀನಿ, ಉಂಡು ಹೋಗುವಂತಿ ಅಂತೇಳಿ ನಿನ್ನೆಯಿಂದ ಇಷ್ಟೊತ್ತಾತ್ ನನಗೆ. ಇವ್ರು ಜಗಳನ ಮಾಡಾಕತ್ತಾರ, ನನ್ನ ಊಟಕ್ಕೆ ಕರಿವಲ್ರಿ ಇನ್ನು. ಅತ್ತಿಯವ್ರ ಏನ್ರಿ ಬರೀ ನಾ ಇಲ್ಲಿ ಕೆಲಸ ಮಾಡ್ಕೊಂತ ಇಲ್ಲೇ ಬಿದ್ದಿರ್ಬೇಕನ್ರಿ? ನಾನು ನಮ್ಮ ತವ್ರ ಮನೆಗೆ ಹೋಗಿ ಬರೋದು ಬೇಡನ್ರಿ? ಮೊನ್ನೆರ ಹೋಗಿ 15 ದಿನ ಇದ್ದು ಬಂದಿ, ಮತ್ತೆ ಈಗ ಹೊಕ್ಕೇನಂತಿಲ್ಲ. ಯಾಕ ಇದಲ್ಲ ನಿನ್ ಮನಿ? ಇಲ್ಲಿನೂ ನಿಂದು ಜವಾಬ್ದಾರಿ ಇರ್ತಾವಿಲ್ಲ, ನಿಭಾಯಿಸು. ಅಲ್ಲಿ ಹೋಗಿ ಕುಂತ್ರ ಹಾ ನನಗೆ ಗೊತ್ತಾತ. ನನ್ನ ಮಗಳು ಊರಿಗೆ ಬರ್ತೇನೆ ಅಂತೇಳಿ ನಿನ್ನೆ ಫೋನ್ ಹಚ್ಚಿದ್ಲಲ್ಲ, ಅದಕ್ಕೆ ಬೇಕಂತೇಳಿ ನಾಟಕ ಮಾಡ್ಕೊಂಡು ತವ್ರ ಮನೆಗೆ ಹೊಂಟಿಯನ್ ನೀನು, ಇಲ್ಲಿದ್ರೆ ಕೆಲಸ ಮಾಡೋದಕ್ಕೈತೆ ಅಂತೇಳಿ. ಹೌದ್ರಿ, ಮತ್ತೆ ನನಗೆ ನಿಮ್ಮ ಮಕ್ಕಳು, ಅವ್ರ ಗಂಡ ಅಂತೆಲ್ಲ ನಾನು ಕೆಲಸ ಮಾಡಕ್ ಆಗಿಲ್ರಿ ಅತ್ತಿಯವ್ರ. ಅವ್ರು ಬಂದು ಹೋಗಿ ನಾ ಬರ್ತೇನೆ ತೋರಿ. ಹೌದನ? ನೀನು ಕೆಲಸ ಮಾಡಕ್ ಆಗಿಲ್ಲನ? ಈಗ ಮತ್ತೆ ನೀವು ಊರಿಗೆ ಹೊಂಟಿಯಲ್ಲ, ನಿಮ್ಮ ಅಣ್ಣನ ಹೆಂಡತಿನೂ ಹಿಂಗ ಮಾಡಿ ಆಕಿ ಅವ್ರ ತವ್ರ ಮನೆಗೆ ಹೋದ್ಲಂದ್ರ ಅವಾಗ ನಿನಗೆ ಹೆಂಗಾಕತ್ತೆ? ಮೊದಲು ಅದನ್ನ ಅರ್ಥ ಮಾಡ್ಕೋ. ಇಷ್ಟಕ್ಕೂ ನನ್ನ ಮಗಳು ಬಂದಾಗ ನಿನ್ನ ಒಬ್ಬಾಕಿಗೆ ಎಲ್ಲಿ ಕೆಲಸ ಹೇಳ್ತೇನೆ ನಾನ ಮಾಡಿರ್ತೇನೆ. ಅರ್ಧ ನನ್ನ ಮಗಳಿಗೆ ಏನ್ ಇಷ್ಟ ತಿನ್ನಾಕ ಅಂತೇಳಿ ನಾನ ಓಡಾಡಿ ಅರ್ಧ ನಾನ ಮಾಡಿರ್ತೇನೆ. ಮತ್ತೆ ಈಕಿ ಕೆಲಸ ಆಕತ್ತಂತಿಕಿಗೆ. ಅತ್ತಿಯವರ ನನ್ಗದೆಲ್ಲ ಗೊತ್ತಿಲ್ರಿ, ನಾವು ಊರಿಗೆ ಹೋಗ್ಬೇಕ್ರಿ. ಹೋಗ ಹೊಂಟ್ ನಿಂತಕಿಗೆ ಬೇಡ ಅಂದ್ರೆ ಬಿಡ್ತೀಯ ನೀನು? ಹೋಗಬೇಕಂತ ಯಾರಾಗೆ ಬಿಟ್ಟಿ? ಹೋಗಿ ಯಾರು ಬೇಡ ಅಂದ್ರೆ? ಶಾಂತಕ್ಕ ನಾನು ಆಮೇಲೆ ಬರ್ತೇನೆ ತಗೋರ್ವಾ. ಉಂಡು ಹೋಗುವಂತ ಬಿಡ. ಮಸ್ತ್ ಚಿಕನ್ ಸಾರು ಮಾಡೇನ್ ಮನ್ಯಾಗ. ನನಗೂ ಒಬ್ಬಿಕಿಗೆ ಉಣ್ಣಾಕ ಬ್ಯಾಸರ ಆಕೈತಿ. ಅವರು ಹೊರಗೆ ಹೋದ್ರು, ನಾನು ಕೂಟ ಉಣ್ಣುವಂತಿ. ಮನ್ಯಾಗ ಏನು ಹೋಗ್ತಿ? ಅವಸರ ಮಾಡ್ತಿ ಒಂದಳತಿ. ಜೊತೆಗೆ ಚಿಕನ್ ಕಬಾಬು ಮಾಡ್ಸೇನಿ, ಮಸ್ತ್ ಐತಿ ಟೇಸ್ಟ್. ತಿಂದು ಹೋಗುನ್ ಸುಮ್ಕಂದ್ರ. ಯವ್ವ, ಈ ಶಾಂತಕ್ ನೋಡಿದ್ರ ಚಿಕನ್ ಸಾರು ಚಿಕನ್ ಕಬಾಬು ಅಂತ ಹೇಳಿ ಬಾಯಾಗ ನೀರು ಬರಾಕತ್ತಾವು. ಊಟಕ್ಕೆ ನೋಡಿದ್ರೆ ಇನ್ನೂ ಕರಿಯವಳ. ಬರೀ ಅತ್ತಿ ಸಸಿ ಜಗಳ ಮಾಡ್ಕೊಂತ ನಿಂತು ಬಿಟ್ಟಾರ ಇಲ್ಲಿ. ಏನ್ ಮಾಡ್ಲೇವ, ಒಳೆ ಬಂದು ಸಿಕ್ಕೊಂಡ್ನಲ್ಲೇವ ಇವ್ರು ನಡ್ರಾಕ. ಅತ್ತಿಯವ್ರ ನನಗೆ ಬೇಕಾದಷ್ಟು ಬಾಂಡೆ ಅದಾವ್ರಿ ತೊಳ್ಯಾಕ, ನಾ ಹೋಗ್ತೇನ್ರಿ. ಅಯ್ಯೇ, ಅದೇನ್ ಬಾಂಡೆ ತೊಳಿತಿ ಏನ? ಅಲ್ಲ, ಸೋಪ್ ಎಲ್ಲ ಬಾಂಡೆದಾಗ ಇರ್ತೈತಿ, ಸ್ವಚ್ಛ ತೊಳೆಯಂಗಿಲ್ಲ ಬಾಂಡೆನ. ಅದೇನ್ ಬಾಂಡೆ ತಿಕ್ತಿ ಏನ? ಸೋಪು ಅದ್ರಾಗ ಇರ್ತೈತಿ, ಮುಸ್ರಿನೂ ಅದ್ರಾಗ ಇರ್ತೈತಿ. ಸುಮ್ಮನೆ ಅದನ್ನ ಯಾಕೆ ಮಾಡ್ತಿ? ಆ ಮುಸ್ರಿ ಹುಟ್ಟಾಗಿರುವಂತ ಬಾಂಡೆನ ತೊಗೊಂಬಂದ್ ದಬಾಕ್ ಬಿಟ್ರೆ ಆಗಿ ಹೋತವ. ಆತ್ ತಗೋರಿ, ನಾಳಿಂದ ಹಂಗ ಮಾಡ್ತೇನೆ. ಮನೆಯವ್ರೆಲ್ಲರಿಗೆ ರೋಗ ಹತ್ತಿ ಸತ್ತಿರ್ಬೇಕು ನೋಡ್ ನಾವು. ಮತ್ ನೀವ ಅಂದ್ರಲ್ರಿ ಮೊನ್ನೆ ಅರ್ಬಿ ಒಗಿಬೇಕಾರ ಬೇಕಂತೇಳಿ ನಂದೊಂದು ಸೀರೆ ಹರಿದಾಕಿ. ನೀನು ಎಷ್ಟು ಇರ್ಬೇಕು? ನಿಮ್ಮ ಅಪ್ಪನ ಮನೆಯಿಂದ ತಂದೆ ಏನ ಸೀರೆನ? ನನ್ನ ಮಗಳು ಪ್ರೀತಿಯಿಂದ ನನಗಂತೆ ಕೊಡ್ಸಿದ ಸೀರೆ ಅದು, ಅದನ್ನ ಹರಿದಿಟ್ಟಿ ಅಲ್ಲ. ಅಯ್ಯ, ಈಗ ಒಂದು 5-6 ವರ್ಷದ ಸೀರೆ ಎತ್ತಿಯವ್ರ ಲಡ್ ಆಗಿತ್ರಿ. ಮತ್ತೆ ಅರ್ಬಿಗೆ ಸೋಪ್ ಹಚ್ಚಬೇಕಾರ ಹರಿದು ಹೋತ್ರಿ. ಏನ್ ಮಾಡಕತ್ತಿತ್ತು ಅದಕ್ಕೆ? ನೀವೇನ್ ನಾನ ಬೇಕಂತ ಹರಿದೇನ ಅನ್ನೋರಂಗ ಮಾತಾಡಕತ್ತಿರಲ್ಲ. ಇಷ್ಟಕ್ಕೂ ನಿಮ್ಮ ಮಗಳು ಇಲ್ಲಿಗೆ ಬಂದ್ರ ಒಂದ್ 4-5 ಸೀರೆ ತಗೊಂಡೋಗ ಊರಿಗೆ ಹೋಗ್ಬೇಕಾರ. ಏನೋ ನಿಮ್ಗೊಂದು ಸೀರೆ ಕೊಡ್ಸಾಳನ್ನ ಯಾವ್ದೋ ಹಬ್ಬಕ್ಕ, ಅದನ್ನೇ ದೊಡ್ಡ ವಿಚಾರ ಮಾಡಿ ಹೇಳಕತ್ತಿರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಂತದೆಲ್ಲ ಲಕ್ಷ ಕೊಟ್ಟು ನೋಡಿರ್ತೀಯ ನೀನು? ನನ್ನ ಮಗಳಿಗೆ 1-2 ಸೀರೆ ಕೊಟ್ರ ನಿನ್ನ ಕಣ್ಣಿಗೆ ಇಷ್ಟು ಕುಕ್ಕೇತಲ್ಲದು. ಯಾಕ ನೀನು ನಿಮ್ಮ ಊರಿಗೆ ಹೋದಾಗ ನಿಮ್ ತವ್ರ ಮನೆಯಿಂದ ಸೀರೆ ಅವೆಲ್ಲ ಏನ್ ಬೇಕೆಲ್ಲ ತಗೊಂಡ್ ಬರ್ತೀಯಲ್ಲ. ಅತ್ತಿಯವರ ಅದು ಏನಾರ ಆಗುವಂದಕ್ಕ ನನ್ನ ತಲೆ ಬಾಳ ನೋಸಾಕತ್ತಿತ್ರಿ. ನಾನು ಹೋಗಿ ಮಕ್ಕೋಬೇಕು ಸ್ವಲ್ಪ ತನ. ನೋಡುವ ಪಾರಕ್ಕ, ಬೆಳಿಗ್ಗೆ 8 ಕೇಳ್ತಾಳಿಕಿ, ಈಗ ತಲೆ ನೋಸಾಕತ್ತೈತಂತ ಈಗ ಮತ್ತೆ ಹೋಗಿ ಮಕ್ಕೊಂತಾಳಂತ ಈಗ. ಅಯ್ಯೋ ದೇವ್ರೆ, ಎಂತ ಸುಸಿ ಅಪ್ಪ ಇದು. ಅಲ್ಲ, ಹೆಣ್ಮಕ್ಳು ಹಿಂಗ ಯಾವಾಗ ಬೇಕವ ಹೊತ್ತಿಂದ ಹೊತ್ತನೆ ಮಕ್ಕೊಂಡ್ರ ಮನ್ಯಾನ್ ಬಾಳೆ ಹಾಕವನ ಪಾರಕ್ಕ? ಹೌದು, ಆಗಂಗಿಲ್ಲ ಬಿಡ ಶಾಂತಕ್ಕ. ಶಾಂತಕ್ಕ, ಒಂದ್ ವಾಟೆ ಸಾರು ಕೊಟ್ಟು ಬಿಡ್ತೀನಿ, 1-2 ಪೀಸ್ ಕೊಟ್ಟು ಬಿಡು. ನಾ ಮನೆಗೆ ಹೋಗಿ ಅನ್ನ ಐತಿ, ರೊಟ್ಟಿ ಐತಿ, ಚಪಾತಿ ಐತಿ ಮನ್ಯಾಗ, ಹಾಕೊಂಡು ಉಂಡು ಬಿಡ್ತೇನೆ. ಅಯ್ಯೇ, ಎಂದ್ರ ಖಂಡಿ ಇಲ್ಲ ಚಿಕನ್ ಸಾರ್ನ? ಅಲ್ಲ, ಇಲ್ಲ ಅತ್ತಿ ಸುಸಿ ನಾವು ನಾಯಿ ಕಚ್ಚಾಡಕತ್ತೀವಿ, ನೀನ್ ನೋಡಿದ್ರೆ ಸಾರು ಅಂತ ಬಡ್ಕೊಂತಿಯಲ್ಲ. ಸುಮ್ ಕುಂದ್ರೆ ಊಟ ಮಾಡುವಂತ ಎಲ್ಲಿ ಹೋಗಿ ಮತ್ತೆ ನಿನಗೆಲ್ಲ ಒಂದು ವಾಟೆದ ಕೊಟ್ಟು ಕಳ್ಸಕ್ ಹೋಗುನು. ವಾಟೆ ಒಯ್ತಿ, ಅತ್ತಾಗ ಒಯ್ದು ಬಿಡ್ತಿ, ತಂದು ಕೊಡುದಿಲ್ಲ ಬಿಡುದಿಲ್ಲ. ಅತ್ತಿಯಾರ, ನನಗೊಂದು ವಾಷಿಂಗ್ ಮಿಷನ್ ಕೊಡಿಸ್ರಿ ಅರ್ಬಿ ಹೋಗ್ಯಾಕ. ನನಗ ದಿನ ಒಂದು ಅರ್ಬಿ ಹೋಗೋದು ಬ್ಯಾಸರ ಆಗೈತಿ. ಇದೇನ ಜಗಳ ಮುಗಿತೈತಂದ್ರ ಈಕಿ ಮತ್ ಸೊಸಿ ಹೊಸದಾಗಿ ವಾಷಿಂಗ್ ಮಿಷನ್ ಬೇಕನ್ನಕತ್ತಾಳಲ್ಲ, ಆತಾಳ ಇನ್ನು ಅದಕ್ಕೊಂದು ತಾಸು ಜಗಳ ಮಾಡ್ತಾರ. ಅಮ್ಮ ತಾಯಿ, ಏನ ಅಮ್ಮಾಸಿ? ಶಾಂತಕ್ಕ, ಈ ಬೀದಿ ಕೊನಿಗೆ ಹೊಂಟಿದ್ನ್ಯಾ, ಚಿಕನ್ ಸಾರು ವಾಸನೆ ನಿಮ್ಮ ಮನ್ಯಾಗಿಂದ ಘಮ್ ಅಂತ ಬರಾಕತ್ತೈತಿ. ಅದಕ್ಕೆ 1-2 ಲೆಗ್ ಪೀಸ್ ಹಾಕ್ಬಿಡು ಸಾಕು. ಇವತ್ತಿನ ಹೊತ್ತು ಕಳೆದೋಗ್ಬಿಡ್ತೈತಿ. ನಿನ್ನ ಹೆಸರು ಹೇಳ್ಕೊಂಡು ಚಿಕನ್ ಪೀಸ್ ತಿಂದು ಬಿಡ್ತಾನೆ. ಏನ ಲೆಗ್ ಪೀಸ್ ಕೊಡ್ಬೇಕಾ? ನಾನ ನಿನ್ನೆ ಎಪಿಸೋಡ್ ಇಂದ ಇಲ್ಲೇ ಕುಂತನಿ, ನನಗ ಇನ್ನೂ ಏನು ಕೊಟ್ಟಿಲ್ಲ ಅವರು. ಅತ್ತಿ ಸಸಿ ಬರೀ ಜಗಳನ ಮಾಡಕತ್ತಾರ.
ಅಂತೇಳಿ. ಹಂಗಾದ್ರೆ ನನಗಿಂತ ಮುಂಚೆ ಸೀನಿಯರ್ ನೀವಿದ್ದೀರಾ ಈ ಮನ್ಯಾಗ? ಶಾಂತಕ್ಕ, ಏನ್ ಪರವಾಗಿಲ್ಲ, ಮೊದ್ಲು ನಮ್ಮ ಸೀನಿಯರಿಗೆ ಊಟಕ್ಕೆ ಹಾಕ್ಬಿಟ್ಟೆ ಆಮೇಲೆ ನಮಗ್ ಕೊಡುವಂತ್ರಿ. ನಾನೀಗ ಹೋಗಿ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೇನೆ. ಶಾಂತಕ್ಕ, ಯವ್ವ ನನಗೆ ಶುಗರ್ ಐತಿ, ಏನ ಊಟ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು 5 ನಿಮಿಷದಾಗ ಸತ್ತ ಹೋಗ್ತಾನ ನಾನು ಶುಗರ್ ಡೌನ್ ಆಗಿ. ಯವ್ವ ನನ್ನ ಕೈ ಬಿಟ್ಟು ಬಿಡುವ, ನಮ್ಮ ಮನೆಗೆ ಹೋಗಿ ಮನ್ಯಾಗ ಬ್ಯಾಳಿ ಸಾರು ಮಾಡೇನಿ, ಉಂಡರ ಬಿಡ್ತಾನಿ. ಅಯ್ಯ ಅದೇನ ಬಿಸಿ ಬಿಸಿ ಸುದ್ದಿ ಐತಿ, ಓಣ್ಯಾಗ ಏನೋ ಸಮಾಚಾರ ಆಗೈತಿ ಅಂದಿ ಹೇಳೋದು ಬಿಟ್ಟು ಹಂಗ ಹೊಂಟಿಯಲ್ಲ. ಊಟ ಮಾಡ್ಕೊಂತ ಹೇಳುವಂತಿ ಸುಮ್ನಿರು. ಶಾಂತಕ್ಕ, ನನಗೆ ಶುಗರ್ ಐತೆ, ಯವ್ವ ಹೊಟ್ಟೆ ಹಸ್ತತಿ, ಮೊದಲು ಊಟಕ್ಕೆ ಕೊಡು ಹೇಳ್ತೀನಿ. ಅಯ್ಯ ಆತ್ ತಗೊಳವ ತಾಯಿ, ಊಟ ಮಾಡೋಣಂತ. ನಿನ್ನ ಅವಸರ ಹೇಳಕ್ ಒಲ್ಲೆ ನಾನು. ಬಾರ ರತ್ನ, ಊಟಕ್ಕೆ ನೀಡುವ ನಮ್ಮಿಬ್ರಿಗೂ. ಅಪ್ಪ, ಅಂತೂ ಇಂತೂ ಚಿಕನ್ ಸಾರು ಉಣ್ಣ ಕಾಲ ಬಂತು. ಶಾಂತಕ್ಕ ಊಟ ಮಾಡೋಣ ಅನ್ನತಾಳ. ಈಗಲೇ ಬಡ ಬಡ ಊಟ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಹೊಟ್ಟಸ್ತು ಸಾವಾಗೈತಿ, ಸತ್ತವಕ್ಕ ನಾನು. ಅತ್ತಿಯವ್ರ, ನಾನಂತೂ ಊಟಕ್ಕೆ ನೀಡಂಗಿಲ್ರಿ. ಮೊದ್ಲು ನಮ್ಮ ಜಗಳ ಬಗ್ಗೆ ಹೆರಸ್ರಿ. ನನಗೆ ವಾಷಿಂಗ್ ಮಿಷನ್ ಬೇಕಂದ್ರ ಬೇಕಷ್ಟೇ. ಸರಿ ಇಲ್ಲ, ಬಾಳ ಆತಕ್ಕಿದೆ. ಏನ್ ಬೇಕು ನಿನಗ? ವಾಷಿಂಗ್ ಮಿಷನ್ ಬೇಕಾ? ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಿಟ್ಟಿ ಏನೋ ರೊಕ್ಕನ? ನನ್ನ ಮಗ ದುಡ್ದಿದ್ರಾಗ ಮನಿ ನಡಿದ ವಜ್ಜಿಗೈತಿ, ಮತ್ತ ವಾಷಿಂಗ್ ಮಿಷನ್ ಬೇರೆ ತಂದು ಕೊಡ್ತಾರ. ತಡಿ ನಿನಗ ನಿಮ್ಮ ಅಪ್ಪನ ಕಡೆ ವರದಕ್ಷಿಣೆ ನಾವೇನು ಇಸ್ಕೊಂಡಿಲ್ಲ. ಹೋಗು ವಾಷಿಂಗ್ ಮಿಷನ್ ಕೊಡ್ಸ್ಕೊಂಬ. ನಾನು ಯಾಕ್ರಿ ಅತ್ತಿಯವ್ರ ನಮ್ಮ ಅಪ್ಪನ ಮನೆಯಿಂದ ತಗೊಂಡ್ ಬರ್ಲಿ? ನಮ್ಮಪ್ಪ ಮದುವೆ ಮಾಡಿ ಕೊಟ್ಟಾನ. ಈಗ ನನಗೆ ಏನ್ ಬೇಕಂದ್ರು ನೀವ ತಂದು ಕೊಡ್ಬೇಕ್ರಿ. ನೇನ್ರಿ? ಹಾ, ನೀ ಕೇಳ್ತೀಯವ ಮೈಸೂರು ಅರಮನಿನ ತಂದು ಕೊಡಕ್ ಆಗಬೇಕಲ್ಲ ನನ್ನ ಮಗ್ಗ. ಅಯ್ಯಯ್ಯೋ, ಇಂತ ದರಿದ್ರ ಮನಿಗೆ ಹೊಸೆಯಾಗಿ ಬಂದಲ್ಲ, ನನ್ನ ಬುದ್ಧಿಗೆ ನಾನೇ ತಗೊಂಡು ಹೊಡ್ಕೋಬೇಕು. ಈ ಮನೆಯಾಗ ಏನು ಸ್ಪೆಷಾಲಿಟಿ ಇಲ್ಲ. ಏನ ದರಿದ್ರ ಮನಿನ? ಇಂತ ಚಲೋ ಮನಿಗೆ ದರಿದ್ರ ಮನಿ ಅಂತೀಯಲ್ಲ? ನಿನ್ನ ಕಣ್ಣಿಗೆ ಏನಾಗೈತಿ? ಕಣ್ಣಿಂಗ್ ಹೋಗ. ನಿನಗೇನ್ ಬಂದೈತಿ ಹೊತ್ತ? ಏನ ನಿಮ್ಮಪ್ಪ ಅಂಬಾನಿ ನೋಡ ನಿನ್ನ ಬಿಲಿಗೆಡ್ಸಿ ಕೊಟ್ಟು ಮದಿ ಮಾಡ್ತಿದ್ದಾನ. ನಿನ್ನ ಮಕ್ಕಕ್ಕ ನನ್ನ ಮಗ ಸಿಕ್ಕಿದ್ದ ಹೆಚ್ಚು. ಇವರಪ್ಪ ವರದಕ್ಷಿಣೆ ಕೊಡಕ್ ನನ್ನ ಕಡೆ ರೊಕ್ಕಿಲ್ರಿ ಅಂತ ಗೋಳಾಡ್ಕೊಂಡು ಅತ್ತ. ಹೋಗ್ಲಿ ಬಿಡು, ಏನ ವರದಕ್ಷಿಣೆ ತಗೊಂಡು ಏನಾಗ್ಬೇಕಾಗೈತೆ ಅಂತೇಳಿ ನಾವು ಇವ್ನ ಕಡೆ ರೊಕ್ಕ ಸತಿಗೆ ಇಸ್ಕೊಲಿಲ್ಲ. ವಾಪಸ್ ವರದಕ್ಷಿಣೆನಾರ ಕರೆಕ್ಟಾಗಿ ಮಾಡಪ್ಪ ಅಂತ ಹೇಳಿದ್ದಕ್ಕ ಒಂದು ಪ್ಯಾನ್ ಕೊಟ್ಟ ಹಳ್ಯಾಗ ಅಂತೇಳಿ 3 ದಿನಕ್ಕೆ ಕೆಟ್ಟೋದ್ವ ಅದು. ಅದೇನ್ ತಂದಿದ್ನ ಏನ? ಯಾ ಗುಜರಿ ಒಳಗೆ ಸೆಕೆಂಡ್ ಹ್ಯಾಂಡ್ ತಂದಿದ್ನ ಏನ ಇವರಪ್ಪ? ಹಳ್ಯಾಗ ಅಂತೇಳಿ ರಿಸೆಪ್ಷನ್ನಾಗ ಒಂದ್ ಜೊತೆ ಬೂಟ್ ಕೊಟ್ಟಿದ್ನವ. ಆ ಬೂಟ್ ರಿಸೆಪ್ಷನ್ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಹಿಂಬಡ್ದಾಗ ಕಿತ್ತ ಹೋಗಿದ್ವು ಅಂತ ಬೂಟ್ ಕೊಟ್ಟಾನ. ಅಲ್ಲ, ಚಲೋ ಬಾಟಾ ಕಂಪ್ನಿಗೆ ಹೋಗಿ ಚಲೋ ಬೂಟ್ ತರ್ಬೇಕು ಬೇಡ? ಅದ್ಯಾ ರೋಡ್ನಾಗ ಹಚ್ಚಿದ್ 150 ರೂಪಾಯಿ ಬೂಟ್ ತಗೊಂಬಂದಿದ್ನ ಏನ? ಅತ್ತಿಯವ್ರ, ಅದು ಬಾಟಾ ಕಂಪ್ನಿ ಬೂಟ ರೀ. ಅಯ್ಯ ಕಿತ್ರಿ ಏನ್ ಮಾಡ್ಬೇಕ್ರಿ ಅದಕ್ಕ? ಸುಮ್ನಿರ, ಯಾರ್ದಾರ ಮುಂದೆ ಹಿಂಗ ಹೇಳಿ ಬಾಟಾ ಕಂಪ್ನಿ ಬೂಟು ಒಂದ್ ದಿನಕ್ಕೆ ಎಲ್ಲರ ಕಿತ್ತೊಕ್ಕಾವಂದ್ರ ಮತ್ತೆ ನಿಮ್ಮ ಅಪ್ಪನ ಓಡಾಡ್ಸಿ ಆ ಬಾಟಾ ಕಂಪ್ನಿಯವ್ರ ಬೂಟ್ ತಗೊಂಡ್ ಹೊಡೆದಿಡ್ತಾರ. ಅಯ್ಯೇ ಪಾರಕ್ಕ, ಎಷ್ಟು ಕೆಲಸ ಮಾಡ್ತಿದ್ವಿ ನಾವು ವಯಸ್ಸಿನಾಗ. ಒಂದಿನಾನು ಸಾಕಾತು ನಮ್ಮ ಬ್ಯಾಸರ ಆತಂತ ಬೀಳ್ತಿದ್ದಿಲ್ಲ. ಇವೇನ ಇವ 2 ಕೆಲಸ ಮಾಡಿದ್ವ ಸುಸ್ತಾತಂತಾವ, 2 ಕೆಲಸ ಮಾಡಿದ್ವ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ನಳ್ಳತಾವ ಒಂದಳತಿ. ಪಾರಕ್ಕ, ಇವತ್ತ ವಾಷಿಂಗ್ ಮಿಷನ್ ಬೇಕಂತ ಕೇಳಕತ್ತಾಳ, ನಾಳೆ ಬಾಂಡೆ ತಿಕ್ಕು ಮಷಿನ್ ಬೇಕಂತಾಳ, ಇನ್ನೊಂದು ದಿನಕ ನೆಲ ಒರೆಸು ಮಷಿನ್ ಬೇಕಂತಾಳ. ಹಂಗ ಊರಾಗಿರೋ ಎಲ್ಲಾ ಮಷಿನ್ ಬೇಕಂತ ಜಗಳ ತೆಗಿತಾಳ. ಇಲ್ಲೋಡ, ನನಗ ಆ ಮಷಿನ್ ಬೇಕು, ಈ ಮಷಿನ್ ಬೇಕು, ಬಾಂಡೆ ತಿಕ್ಕು ಮಷಿನ್ ಬೇಕು ಇಂಥವೇನಾರ ಅನ್ನಕತ್ತೆ ಅಂದ್ರ ನಿಮ್ಮ ಅಪ್ಪನ ಮನೆಗೆ ಹೋಗಿ ಒಂದೊಂದ ಕೊಡ್ಸ್ಕೊಂಬ. ಯಾ ಗುಜರಿ ಒಳಗ ಸೆಕೆಂಡ್ ಹ್ಯಾಂಡ್ ತಂದು ಕೊಡ್ತಾನ ಏನ ಅಂತಾವ್ ಬಾಳ ಗೊತ್ತಿರ್ತಾವ ನಿಮ್ಮ ಅಪ್ಪಗ. ನಮಗ ಅಂತವೆಲ್ಲ ಗೊತ್ತಿಲ್ಲಪ್ಪ. ನಿಲ್ಸಿ ಸಾಕಾತ. ಯವ್ವ, ನೀನ ಚಿಕನ್ ಸಾರಿ ಕಲ್ ಹಚ್ಲಿ. ನೀನ ಚಿಕನ್ ಸಾರ್ ತಗೊಂಡೋಗಿ ಮುಸ್ರಿ ಸುರು. ಯವ್ವ, ನನಗ್ ಮಾತ್ರ ಬೇಡವ ತಾಯಿ, ಹೊಟ್ಟೆ ಸಾವಾಗಿ ಸಾಯಕತ್ತನಿಲ್ಲೇ. ನಿಮ್ಮ ಅತ್ತಿ ಸುಸಿ ಜಗಳನ ಮುಗಿವಲ್ದ. ನನ್ನ ಮನೆಗೆ ಹೋಗಿ ತಣ್ಣ ಒಂದು ತಂಗಳ ರೊಟ್ಟಿ ತಿಂದು ಬ್ಯಾಳಿ ಸಾರು ಮಾಡಿ ನೀವು ಉಂಡು ಮಕ್ಕೊಂತೇನೆ ನಾನು. ಹೋಗೋಗ್ರಿ, ನಿಮ್ಮ ಚಿಕನ್ ಸಾರ್ ಕಾಯಕತ್ನೇ ಇಲ್ಲ ನಾನು ಹೆಣ ಮಾಡಿಸಿರಿ. ಸೀನಿಯರ್, ನಿಮ್ದು ಊಟ ಆಯ್ತಾ? ಶಾಂತಕ್ಕ, ಉಳಿದಿದ್ರೆ ನನಗೊಂದೆರಡು ಚಿಕನ್ ಪೀಸ್ ಇದ್ರೆ ಹಾಕಿ. ಹೊಟ್ಟಸ್ತ ನಾನ ಸಾಯಕತ್ತನಿಲ್ಲೇ. ನಿನಗ ಚಿಕನ್ ಸಾರ್ ಬೇಕಂತ ಕೇಳಾಕತ್ತೀಯ, ಜೊತೆಗೆ ನನಗ ಸೀನಿಯರ್ ಅಂತ ಬೇರೆ ಅನ್ನಕತ್ತಿ. ನಾ ಏನ್ ನಿಮ್ಮ ಅಕ್ಕನ? ಏನ್ ನಿನ್ನಂಗ್ ಭಿಕ್ಷೆ ಬೇಡೈಕೆ? ಹೊಕ್ಕಿ ಏನ್ ಕಸಬರಿಗೆ ಹಿಂಡಿ ತಗೊಂಡ್ ಚಪ್ಪರ್ಸ್ಲೇ ನಿನ್ನ? ಓಹೋ, ಹಾಗಾದ್ರೆ ಇಲ್ಲೂ ಊಟ ಆಗಿಲ್ವಾ? ಹಾಗಾದ್ರೆ ನನಗೆ ಜಾಸ್ತಿ ಸಿಗುತ್ತೆ ಈಗ. ಏನ ಜಾಸ್ತಿ ಬೇಕಾ? ನಿನ್ನ ಮಾರ ಮಣ್ಣಾಲಿ ಇಲ್ಲಿರೋ ಚಿಕನ್ ಸಾರ್ ಅವ್ರ ಅತ್ತಿ ಸುಸಿಗೆ ಸಾಲ್ತತೆ ಇಲ್ಲ. ಅವ ಜಗಳ ಮಾಡ್ಕೊಂತ ಕುಂತಾವು. ನೀ ನೋಡಿದ್ರೆ ಜಾಸ್ತಿ ಸಿಗ್ತದಂತ ಬಂದಿಯಾ ಇಲ್ಲಿ? ಎಲ್ಲದಿ ನೀನು? ನಿನ್ನ ಹೋಗ್ಲಿ ಬಿಡ ಪಾರಕ್ಕ, ಊಟ ಮಾಡುವಂತಿ ಬಾ. ಯವ್ವ ಶಾಂತಕ್ಕ, ನನಗೆ ಏನು ಬೇಕಾಗಿಲ್ಲ, ನೀನ ನಿನ್ ಸಸಿ ಕುತ್ಕೊಂಡು ಊಟ ಮಾಡ್ರಿ. ಈ ಸಲ ಗ್ಯಾರಂಟಿ ಊಟ ಮಾಡೋಣಂತ. ಬಾ ಬಾ ಉಣ್ವಾ. ಒಮ್ಮೆ ಹೇಳಿರ ಅರ್ಥ ಕಟ್ಟಿಲ್ಲ ನಿಮ್ಗ? ನಿಮ್ ಸಾರು ಬೇಡ ಏನು ಬೇಡ, ನಾ ಹೊಕ್ಕ ನನ್ನ ಮನೆಗೆ. ಅಯ್ಯೇ, ಎಷ್ಟಿಗಿತ್ತ ನಿಂದ? ಊಟ ಮಾಡ್ಬಾರ್ವಾ? ಚಿಕನ್ ಸಾರು ಐತಂದ್ರೆ ನಾಟಕ ಮಾಡ್ತೀನಿ. ಹೋಗೋಗ್ ನಿಮ್ಮ ಮನೆಗೆ ಊಟ ಮಾಡೋಗ್ ನೀನು. ಅಯ್ಯೇ, ಅದೇನಂತಾರಲ್ಲ, ಕರ್ದ ಹೆಣ್ಣು ಕೊಟ್ರೆ ಹಳ್ಯಾಗ ಮಲ್ರೋಗಂತ. ಹಂಗ ಊಟಕ್ಕೆ ಮಾರುವ ಅಂತ ಕರೆದ್ರ ನಾಟಕ ಮಾಡ್ತಾಳೆ. ಇಲ್ಲ ಹೋಗೋಗ್ ಉಣ್ಣೋಗ್. ಯವ್ವ ರತ್ನ, ಬಾ
ಜಗಳ ಮಾಡಿ ಏನ ಪಾಪ ಹೊಟ್ಟಸ್ಕೊಂಡು ಕುಂತಾಳ ಶುಗರ್ ಇದ್ದಕ್ಕಿ ಉಣ್ವಳ್ಳಾಕ ಪಾಪ ಚಿಕನ್ ಸಾರು ಅಂತ ಕರೆದ್ರ ಒಲ್ಲಂತ ನಾಟಕ ಮಾಡ್ತಾಳ ಹೋಗ್ಲಿ ಬಿಡು ಬಾ ನಾ ಇಬ್ರು ಊಟ ಮಾಡೋಣಂತ ಚಿಕನ್ ಕಬಾಬು ಮಸ್ತ್ ಖಾರಾಗಿ ಮಾಡೇನಿ ಬರೀ ಇತ್ತಿವ್ರ ನನಗೂ ಬಾಳ ಹೊಟ್ಟೆ ಹಸಿತು ಊಟ ಮಾಡೋನ್ ಗಮ್ಮನಾತ್ ವಾಸ್ನಿ ಹೋಗ ಊಟ ಮಾಡಕ್ ಹೋಗ್ಕನಂದೆಲ್ಲ ಇಲ್ಲೇ ನಿಂತಿ ಹೋಗ ಉಣ್ಣೋಗ್ ನಮಗೂ ಹೊತ್ತಾಗಿತ್ತು ನಾವು ಉಣ್ತೇವಿ ನೋಡಿದ್ರಲ್ಲ ಪಾರಕ್ಕಗಂತ್ರು ಊಟ ಮಾಡಕ್ ಒಳ್ಳಂತ ನಮ್ಮ ಮನ್ಯಾಗ ಅದಕ್ಕೆ ನಮ್ಮನೆ ಚಿಕನ್ ಸಾರು ಮಸ್ತ್ ಮಾಡೇವಿ ಬರ್ರಿ ನೀವರ ಊಟ ಮಾಡಕ್ ನಮ್ಮ ಮನೆಗೆ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ ದಯವಿಟ್ಟು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡ್ರಿ ರತ್ನ ಚಿಕನ್ 65 ಹಾಕ್ನಂತ